ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದರೆ, ನಾವು ತುಂಬ ಸೋಂಬೇರಿಗಳಾಗಿದ್ದರೆ ಯಾವ ರೀತಿ ಕಡಿಮೆ ಮಾಡ್ಕೋಬೋದು, ಯಾವ ರೀತಿ ರಿಮೂವ್ ಮಾಡ್ಬೋದು, ಯಾವ ರೀತಿ ಬ್ರೇಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕನೂ ನೋಡಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ನಾವು ಲೇಜಿನೆಸ್ನ ರಿಮೂವ್ ಮಾಡಬೇಕು ಅಂತ ಅಂದರೆ ನಮಗೆ ನಾವು ಒಂದ್ಸಲ ಕ್ವಶನ್ ಮಾಡ್ಕೊಂಡು ನೋಡಿ, ನಾನು ಇಷ್ಟೊಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ಇಷ್ಟೊಂದು ಯಾಕೆ ಲೇಸಿ ಆಗಿದ್ದೀನಿ, ಯಾವುದೇ ರೀತಿ ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ತಾ ಇಲ್ಲ, ಯಾಕೆ ಈ ರೀತಿ ಇದ್ದೀನಿ ಅಂತ ನಾವು ಒಂದು ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇದರಿಂದ ತುಂಬ ಬೆನಿಫಿಟ್ ಇರುತ್ತೆ. ನಮಗೆ ನಾವು ಯಾವಾಗ ಕ್ವಶನ್ ಮಾಡ್ಕೋತೀವಿ, ನಮಗೆ ನಾವು ಯಾವಾಗ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡ್ಕೋತಾ ಹೋಗ್ತೀವಿ. ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು, ಯಾಕೆ ಈ ರೀತಿ ಆಗೋಯ್ತು, ಇಷ್ಟೊಂದೆಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀನಿ, ಯಾವುದೇ ಕೆಲಸನೂ ಕೂಡ ನಾನು ಸರಿಯಾಗಿ ಮಾಡ್ತಿಲ್ಲ, ಸರಿಯಾಗಿ ಮಾಡಬೇಕು ಅಂತ ನಾವು ಯಾವಾಗ ನಮಗೆ ನಾವು ಸೆಲ್ಫ್ ಟಾಕ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಲೇಸಿನೆಸ್ನು ಕೂಡ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಬೇರೆಯವ್ರು ಹೇಳಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಮನಸ್ಸಿಂದ ನಾವೇ ಪರಿವರ್ತನೆ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಮಗೆ ಅನಿಸ್ಬೇಕು, ನಾನು ಈ ರೀತಿ ಮಾಡಬಾರ್ದು, ಸರಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ. ನಮಗೆ ನಾವು ಯಾವಾಗ ರಿಯಲೈಸ್ ಮಾಡ್ಕೋತೀವಿ ಆವಾಗ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು. ಯಾವುದೇ ರೀತಿ ಸೋಂಬೇರಿತನ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಒಂದು ಪಾಸಿಟಿವ್ ಸೆಲ್ಫ್ ಟಾಕಿಂದ ನಿಮ್ಮ ದಿನನ ಸ್ಟಾರ್ಟ್ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿ ಇಡೀ ದಿನ ನಾವು ಒಂದು ಪ್ರೊಡಕ್ಟಿವ್ ಆಗಿ ಕಳೀಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ, ಇವಾಗ ಯಾವುದಾದ್ರೂ ಒಂದು ಮಿಸ್ಟೇಕ್ನ ಮಾಡಿರ್ತೀರಿ ಅಂದಾಗ ಪುನಃ ಅದೇ ಮಿಸ್ಟೇಕ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆವಾಗ ಲೇಜಿನೆಸ್ ಜಾಸ್ತಿ ಆಗೋದು. ರಿಪೀಟಿಂಗ್ ಸೇಮ್ ಮಿಸ್ಟೇಕ್ ಮಾಡಿರುವಂಥ ತಪ್ಪುಗಳನ್ನೇ ಪುನಃ ಮಾಡೋದ್ರಿಂದನೂ ಕೂಡ ಕೆಲಸದ ಮೇಲೆ ಇಂಟ್ರೆಸ್ಟ್ ಅನ್ನೋದು ಹೋಗ್ಬಿಡುತ್ತೆ. ಮತ್ತು ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಂದು ರೀತಿ ಬೇಜಾರಾಗುವಂಥದ್ದಾಗಿರ್ಬೋದು, ಪದೇ ಪದೇ ಮಿಸ್ಟೇಕ್ ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ವೇನೋ ಇದನ್ನು ಮಾಡಲಿಕ್ಕೆ ಅಂತ ಅರ್ಧಕ್ಕೆ ಸ್ಟಾಪ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಒಂದ್ಸಲ ಗೊತ್ತಾಯಿತು ಆ ತಪ್ಪು ಅಂತ ಅಂದಮೇಲೆ ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಪುನಃ ಆ ತಪ್ಪನ್ನೇ ಮಾಡ್ತಾ ಹೋಗ್ಬಿಟ್ರೆ ನಮಗೊಂಥರ ಬೇಜಾರಾಗ್ಬಿಡುತ್ತೆ. ಇವಾಗ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ ಒಂದು ಕೆಲಸನೇ ಒಂದು 3ರಿಂದ 4 ಸಲ ಮಾಡ್ತೀವಿ ಅಂದರೆ ಕೊನೆಗೆ ಕೆಲಸನೇ ಬೇಡವಪ್ಪ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ಅಲ್ವಾ. ಆವಾಗ ಜಾಸ್ತಿ ಸೋಂಬೇರಿತನ ಅನ್ನೋದು ಬರುತ್ತೆ. ಯಾವುದೇ ರೀತಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆ ಕೂತ್ಕೊಬಿಡೋಣ ಅನ್ನೋ ರೀತಿ ಫೀಲ್ ಬರುತ್ತೆ. ಮಾಡಿರುವಂಥ ತಪ್ಪುಗಳನ್ನೇ ಪುನಃ ಮಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಕ್ಲಾರಿಟಿ. ನಮಗೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಒಂದು ಕ್ಲಾರಿಟಿ ಅನ್ನೋದಿದೆ, ಒಂದು ಐಡಿಯಾ ಅನ್ನೋದಿದೆ. ವಾಟ್ ನೆಕ್ಸ್ಟ್, ಏನು ಮಾಡಬೇಕು ನಾನು ನೆಕ್ಸ್ಟು ಅಂತ ಒಂದು ತಲೆಯಲ್ಲಿ ಚೆನ್ನಾಗಿ ಐಡಿಯಾ ಇದೆ ಅಂತ ಅಂದಾಗ, ಒಂದು ಕ್ಲಾರಿಟಿ ಇದೆ ಅಂದಾಗ ಯಾವುದೇ ರೀತಿ ಟೈಮು ವೇಸ್ಟ್ ಆಗೋದಿಲ್ಲ, ನಮಗೆ ಲೇಸಿನೆಸ್ಸು ಬರೋದಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ. ಇವಾಗ ಚಿಕ್ಕ ಪುಟ್ಟ ಕೆಲಸ ಆದರೂ ಅಷ್ಟೇ, ಈ ರೀತಿ ಮಾಡಬೇಕು, ನೆಕ್ಸ್ಟ್ ಈ ಕೆಲಸ ಮಾಡ್ಕೊಳ್ಳೋಣ, ನನಗೆ ಈಸಿ ಆಗುತ್ತೆ ಅಂತ ನಾವು ಯಾವಾಗ ಒಂದು ಪ್ಲ್ಯಾನಿಂಗ್ ಪ್ರಕಾರ ಒಂದು ಐಡಿಯಾ ಇಟ್ಕೊಂಡು ಒಂದು ತಲೆಯಲ್ಲಿ ಒಂದು ಕ್ಲಾರಿಟಿ ಅನ್ನೋದನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ತುಂಬ ಚೆನ್ನಾಗಿ ಕೆಲಸ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೋತೀವಿ. ಯಾವುದೇ ರೀತಿ ಒಂದು ರೀತಿ ನೆಕ್ಸ್ಟ್ ಏನು ಮಾಡಬೇಕು ಅಲ್ಲಿಗೆ ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ, ಯಾವುದೋ ಒಂದು ಕೆಲಸ ಮಾಡಿಬಿಡೋಣ ಅಂತ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿಬಿಡುತ್ತೆ. ಒಂದು ಕ್ಲಾರಿಟಿ ಇಟ್ಕೊಂಡು ನೋಡಿ, ಲೇಜಿನೆಸ್ನು ಕೂಡ ರಿಮೂವ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಸ್ಟಾಪ್ ಕಂಟಿನ್ಯೂಸ್ ವರ್ಕ್. ನಾವು ಯಾವಾಗಲೂ ಅಷ್ಟೇ, ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ವರ್ಕ್ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬ್ರೇಕ್ನ ತಗೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಯಾವುದೇ ಕೆಲಸ ಆದರೂ ಅಷ್ಟೇ ಅಲ್ವಾ, ನಾವು ಏನು ಬ್ರೇಕ್ನೇ ತಗೊಳ್ಳೋದಿಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದೀವಿ ಅಂದಾಗ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಕೆಲಸ ಮಾಡಬೇಕಾ, ಬೆಳಗ್ಗೆಯಿಂದ ಸಂಜೆ ತನಕ ಇಷ್ಟು ಕೆಲಸ ಮಾಡ್ತಿದ್ದೀನ ಅನ್ನೋ ಫೀಲ್ ಬರುತ್ತೆ. ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ದೇ ನಾವೊಂದು ಪೋಮೋಡೋರೋ ಟೆಕ್ನಿಕ್ ಅಂತ ಆ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಮನೇಲಿದ್ರು ಅಷ್ಟೇ, ಮನೆ ಕೆಲಸ ಮಾಡ್ತಿದ್ರು ಅಷ್ಟೇ, 25 ಮಿನಿಟ್ಸ್ ಕೆಲಸ ಮಾಡಿ 5 ಮಿನಿಟ್ಸ್ ಬ್ರೇಕ್ನ ತಗೊಳ್ಳುವಂಥದ್ದಾಗಿರ್ಬೋದು. ಇದನ್ನು ಪೋಮೋಡೋರೋ ಟೆಕ್ನಿಕ್ ಅಂತ ಕರಿತೀವಿ. ಈ ರೀತಿ ಮಾಡೋದ್ರಿಂದ ತುಂಬಾ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಅಂದರೆ ಒಂದು ಸ್ವಲ್ಪ ಬ್ರೇಕ್ ಸಿಕ್ಬಿಡುತ್ತಲ್ಲ ನಮಗೆ, ಆವಾಗ ಬ್ರೇಕ್ ಸಿಕ್ಕಿದಾಗ ಸ್ವಲ್ಪ ರಿಲೀಫ್ನ ತಗೊಳ್ಳುವಂಥದ್ದಾಗಿರ್ಬೋದು, ಸ್ವಲ್ಪ ನೀರನ್ನ ಕುಡಿಯುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದನೂ ಕೂಡ ಜಾಸ್ತಿ ಸುಸ್ತು ಅಂತಲೂ ಅನ್ಸೋದಿಲ್ಲ. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಸುಸ್ತಾಗ್ಬಿಡುತ್ತೆ, ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗಿಬಿಡುತ್ತೆ. ನಮಗೆ ಎನರ್ಜಿ ಇಲ್ಲ ಜಾಸ್ತಿ ಕೆಲಸ ಮಾಡಲಿಕ್ಕೆ ಅಂದಾಗ ಕೆಲಸನೂ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ 5 ಮಿನಿಟ್ಸ್ ಬ್ರೇಕ್ ತಗೊಂಡು 25 ಮಿನಿಟ್ಸ್ ವರ್ಕ್ನ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು. ಇದರಿಂದನೂ ಕೂಡ ಸ್ವಲ್ಪ ಸೋಂಬೇರಿತನ ಅನ್ನೋದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಲೀಡ್ ಡಿಸಿಪ್ಲಿನ್ ಲೈಫ್.
ಆರ್ಗನೈಸ್ ಲೈಫ್ ಅಂತ ಹೇಳ್ತೀವಲ್ವ. ಇವಾಗ ತುಂಬ ಏಜ್ ಆಗಿರುವಂಥವ್ರಾಗಿರ್ಬೋದು, ಮನೇಲಿ ಹಿರಿಯವರಿದ್ದರೆ ಅಬ್ಸರ್ವ್ ಮಾಡಿ ನೋಡಿ, ಅವ್ರಿಗೆ ಯಾವ ಕೆಲಸನ ಯಾವಾಗ ಮಾಡಬೇಕು ಆವಾಗಲೇ ಮಾಡ್ತಾರೆ. ಇವಾಗ ಇಷ್ಟೇ ಗಂಟೆಗೆ ತಿಂಡಿ ತಿನ್ನುವಂಥದ್ದಾಗಿರ್ಬೋದು, ಬೆಳಿಗ್ಗೆ ಎದ್ದು ಈ ಕೆಲಸನ ಮಾಡುವಂಥದ್ದಾಗಿರ್ಬೋದು, ಇದರಿಂದನೇ ನಮ್ಮ ದಿನಾನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಡಿಸಿಪ್ಲಿನ್ ಲೈಫ್ ಆರ್ ಆರ್ಗನೈಸ್ ಆಗಿರುವಂಥದ್ದಾಗಿರ್ಬೋದು. ಮತ್ತು ಯಾವ್ಯಾವ ವಸ್ತುಗಳನ್ನ ಅದೇ ಜಾಗದಲ್ಲಿ ಇಡುವಂಥದ್ದಾಗಿರ್ಬೋದು, ಅದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೋತಾ ಬಂದಿರ್ತಾರೆ. ಬಟ್ ಚಿಕ್ಕವರಿದ್ದಾಗೆ ಚಿಕ್ಕ ಮಕ್ಕಳು ಆಗಿರ್ಬೋದು, ಅಂದರೆ ಚಿಕ್ಕವ್ರು ಏನು ಮಾಡಿಬಿಡ್ತಾರೆ ಅಂತ ಅಂದರೆ ಡಿಸಿಪ್ಲಿನಾಗಿ ಅಷ್ಟು ಇರೋದಿಲ್ಲ, ಅವ್ರಿಗೆ ಅಷ್ಟು ನಾಲೆಡ್ಜು ಕೂಡ ಇರೋದಿಲ್ಲ ಅಲ್ವಾ. ಒಂದು ಹೆಂಗೆಂಗೋ ಇರುವಂಥದ್ದಾಗಿರ್ಬೋದು, ಯಾವಾಗಲೂ ಎದ್ದೇಳುವಂಥದ್ದಾಗಿರ್ಬೋದು, ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ತಿಂಡಿ ತಿನ್ನುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಕೆಟ್ಟ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡ್ಕೊಬಿಟ್ರೆ ಒಂದು ಡಿಸಿಪ್ಲಿನಾಗಿ ಲೈಫ್ನ ಲೀಡ್ ಮಾಡ್ದಾನೆ ಇದ್ದಾಗಲೂ ಕೂಡ ನಮಗೆ ಲೇಜಿನೆಸ್ ಜಾಸ್ತಿ ಆಗಿಬಿಡುತ್ತೆ. ದೊಡ್ಡವರು ವಯಸ್ಸಾದವರು ಏನು ಅಂತ ಅಂದರೆ ಅಷ್ಟೇ ಗಂಟೆಗೆ ತಿಂಡಿ ತಿನ್ನಬೇಕು ಅಂದರೆ ತಿಂಡಿ ತಿಂತಾರೆ, ಮಧ್ಯಾಹ್ನದ ಊಟ ಮಾಡೋದೇ ಇಲ್ಲ. ಸ್ವಲ್ಪ ಕಮ್ಮಿ ಮಧ್ಯಾಹ್ನ ಹೊತ್ತು ಊಟ ಮಾಡೋದು, ಒಂದು ಹೊತ್ತು ಊಟ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆಯದು. ಮತ್ತು ಕೆಲಸನೂ ಅಷ್ಟೇ, ಈ ಕೆಲಸ ಬೆಳಗ್ಗೆ ಟೈಮ್ ಮುಗಿಸ್ಲೇಬೇಕು, 4 ಗಂಟೆಗೆ ಎದ್ದೇಳುವಂಥದ್ದಾಗಿರ್ಬೋದು, ಎದ್ದು ಹೊರಗಡೆ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಅವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗುವಂಥದ್ದಾಗಿರ್ಬೋದು, ನೀಟಾಗಿ ಕೂದಲು ಬಚ್ಚಿ ಮುಖ ತೊಳೆಯುವಂಥದ್ದಾಗಿರ್ಬೋದು, ಅವರ ಹಣೆಯಲ್ಲಿ ಇಷ್ಟು ಅಗ್ಲ ಕುಂಕುಮ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲ ತುಂಬಾ ಒಳ್ಳೆಯದು. ನಮಗೆ ಎಷ್ಟೇ ಬೇಜಾರಿದ್ರು ಕೂಡ ನಾವು ಆ ರೀತಿ ಮುಖ ತೊಳ್ಕೊಂಡು ಬೆಳಗ್ಗೆನೇ ಒಂದು ಗೆಟ್ ರೆಡಿ ಅಂತ ಹೇಳ್ತೀವಲ್ವ, ನೀಟಾಗಿ ರೆಡಿ ಆಗಿಬಿಟ್ರಂತೂ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ನಮಗೂ ಕೂಡ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಒಂದು ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸೋಂಬೇರಿತನ ಅನ್ನೋದು ಕೂಡ ಹತ್ರನೂ ಬರೋದಿಲ್ಲ. ಈ ರೀತಿ ಮಾಡೋದ್ರಿಂದನೂ ಕೂಡ ನಾವು ಲೇಜಿನೆಸ್ನ ಬ್ರೇಕ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಸ್ಟಾರ್ಟ್ ವಿತ್ ಸ್ಮಾಲ್ ವರ್ಕ್. ನಾವು ಯಾವಾಗಲೂ ಏನು ಅಂತ ಅಂದರೆ ಬೇಜಾರಾದಾಗ ಯಾವುದಾದ್ರೂ ಒಂದು ದೊಡ್ಡದು ಕೆಲಸ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ದಿನಾನ ಸ್ಟಾರ್ಟ್ ಮಾಡ್ಕೊಬಿಡ್ತೀವಲ್ವಾ. ಚಿಕ್ಕ ಚಿಕ್ಕ ಕೆಲಸದಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು, ಆವಾಗ ನಮಗೆ ದೊಡ್ಡ ಕೆಲಸ ಮಾಡಲಿಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಸ್ಮಾಲ್ ವರ್ಕಿಂದ ಸ್ಟಾರ್ಟ್ ಮಾಡ್ಕೋತು ಅಂತ ಅಂದರೆ ಅದನ್ನು ಬೇಗ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ ಅಲ್ವಾ ನಾವು, ಆವಾಗ ನಮ್ಮ ಮೇಲೆ ಒಂದು ರೀತಿ ಖುಷಿ ಆಗುತ್ತೆ. ಇಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟೆ ಕೆಲಸನ, ಒಂದು ರೀತಿ ಪ್ರೌಡ್ ಫೀಲ್ ಬರುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದನೂ ಕೂಡ ಸ್ವಲ್ಪ ಲೇಜಿನೆಸ್ ಅನ್ನೋದನ್ನ ಕಮ್ಮಿ ಮಾಡ್ಕೋಬೋದು. ಒಂದು ರೀತಿ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗ್ತಿದೆ ಅನ್ನೋ ಖುಷಿ ಇರುತ್ತೆ, ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ನಾವು ನೆಕ್ಸ್ಟ್ ಕೆಲಸಗಳನ್ನೂ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಏನು ಅಂತ ಅಂದರೆ ಕ್ವಿಟ್ ಮಾರ್ನಿಂಗ್ ಬ್ಯಾಡ್ ಹ್ಯಾಬಿಟ್ಸು. ಇದಂತೂ ಮೇಯ್ನ್ ಇಂಪಾರ್ಟೆಂಟ್ ಅಲ್ವಾ. ನಾವು ಈ ಮಾರ್ನಿಂಗ್ ಬ್ಯಾಡ್ ಹ್ಯಾಬಿಟ್ಸ್ನ ಕ್ವಿಟ್ ಮಾಡ್ದಾನೆ ಇದ್ದಾಗಲೂ ಕೂಡ ಒಂದು ಒಳ್ಳೆ ರೀತಿಲಿ ಲೈಫ್ನ ಲೀಡ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಈ ಕೆಟ್ಟ ಹ್ಯಾಬಿಟ್ಸಿಂದನೇ ನಮಗೆ ಒಂದಿಷ್ಟು ಲೈಫಲ್ಲಿ ಒಂದು ಕೆಟ್ಟ ಯೋಚನೆಗಳು ಬರುವಂಥದ್ದಾಗಿರ್ಬೋದು, ಇವಾಗ ಲೇಟಾಗಿ ಎದ್ದೇಳುವಂಥದ್ದಾಗಿರ್ಬೋದು, ಎದ್ದ ತಕ್ಷಣ ಏನು ಕೆಲಸ ಮಾಡ್ದಾನೆ ಹಾಗೆ ಸುಮ್ಮನೆ ಕೂತಿರುವಂಥ ಜಾಗದಲ್ಲೇ ಕೂತ್ಕೊಳ್ಳುವಂಥದ್ದಾಗಿರ್ಬೋದು. ನಮ್ಮ ಬಾಡಿನ ನಾವು ಯಾವಾಗ ಮೂವ್ ಮಾಡ್ತೀವಿ, ಓಡಾಡಿಕೊಂಡು ಕೆಲಸ ಮಾಡ್ತೀವಿ, ಓಡಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀವಿ, ಆವಾಗ ನಮ್ಮ ಬಾಡಿಗೂ ಕೂಡ ಎಕ್ಸಸೈಸ್ ಸಿಕ್ಕಂಗಾಗುತ್ತೆ, ಆ್ಯಕ್ಟಿವ್ ಆಗಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಮಾರ್ನಿಂಗ್ ಕೆಟ್ಟ ಅಭ್ಯಾಸಗಳನ್ನ ಬ್ರೇಕ್ ಮಾಡಿ ನೋಡಿ, ಅದನ್ನು ಇವತ್ತೇ ಸ್ಟಾಪ್ ಮಾಡಿ ನೋಡಿ, ಕ್ವಿಟ್ ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಒಂದಿಷ್ಟು ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟಾಗಲೇ ನಾವು ಒಳ್ಳೆ ರೀತಿಲಿ ಚೇಂಜ್ ಆಗಲಿಕ್ಕೆ ಸಾಧ್ಯ. ಅದನ್ನೇ ನಾವು ಕ್ವಿಟ್ ಮಾಡ್ದೇ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೋತಾ ಬರ್ತಿದ್ದೀವಿ ಅಂದಾಗ ಎಷ್ಟೇ ಚೇಂಜ್ ಆಗಬೇಕು ಅಂದರೂ ಕೂಡ ಚೇಂಜ್ ಆಗೋದಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ದಿನ, ಒಂದು 3-4 ದಿನ ಚೇಂಜ್ ಮಾಡಿಕೊಂಡು ಪುನಃ ಅದನ್ನೇ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು. ಒಂದು ಕನ್ಸಿಸ್ಟೆನ್ಸಿ ಅಂತ ಮೇಂಟೈನ್ ಮಾಡಿದಾಗ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಬ್ರೇಕ್ ಮಾಡೋದ್ರಿಂದನೂ ಕೂಡ ಲೇಜಿನೆಸ್ ಅನ್ನೋದು ಕೂಡ ಸ್ವಲ್ಪ ಕಮ್ಮಿ ಆಗಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಸ್ಟಾಪ್ ಪ್ರೊಕ್ರಾಸ್ಟಿನೇಷನ್. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ. ನಾವು ಯಾವುದೇ ಕೆಲಸನೂ ಕೂಡ ಪೋಸ್ಟ್ಪೋನ್ ಮಾಡದೆ, ಪ್ರೊಕ್ರಾಸ್ಟಿನೇಷನ್ ಮಾಡ್ದೇ ಅವಾಗಿನ ಕೆಲಸನ ಆವಾಗಲೇ ಮಾಡ್ಕೊಳ್ಳೋದ್ರಿಂದನೂ ಕೂಡ ಆಮೇಲಿಂದ ಮಾಡೋಣ, ನಾಳೆ ಮಾಡೋಣ ಅಂತ ನಮಗೆ ನಾವು ಯಾವಾಗ ಎಕ್ಸ್ಕ್ಯೂಸ್ ಕೊಡ್ಕೋತಾ ಹೋಗ್ತೀವಿ, ನಮಗೆ ನಾವು ಯಾವಾಗ ಒಂದು ರೀತಿ ಆ ರೀತಿ ಫೀಲ್ ಬಡಿಸ್ಕೊಳ್ತಾ ಹೋಗ್ತೀವಿ, ನಮಗೆ ಅನಿಸ್ಬಿಡುತ್ತೆ ಅದೊಂಥರ ಮೈಂಡ್ಗೆ ಮೆಸೇಜ್ ಕೊಟ್ಟಂಗೆ, ಇಲ್ಲ ನಾಳೆ ಮಾಡ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಕೆಲಸನೂ ಅದೇ ರೀತಿ ಫೀಲ್ ಬರುತ್ತೆ, ನಾಳೆ ಮಾಡ್ಕೊಳ್ಳೋಣ ಅನ್ನೋ ರೀತಿ ಫೀಲ್ ಮಾಡುವಂಥದ್ದಾಗಿರ್ಬೋದು. ಸ್ಟಾಪ್ ಪ್ರೊಕ್ರಾಸ್ಟಿನೇಷನ್, ಸ್ಟಾರ್ಟ್ ಇಮಿಡಿಯೇಟ್ ವರ್ಕ್. ನಾವು ಯಾವುದೇ ಕೆಲಸನೂ ಕೂಡ ಅಷ್ಟೇ ಇಮಿಡಿಯೇಟಾಗಿ ನಮ್ಮ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೋಬೇಕು. ಅದನ್ನೇ ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದ್ರ ಮಧ್ಯೆ ಏನಾದರೂ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಫೋನ್ ನೋಡ್ಕೋತಾ ಟೈಮ್ನ ವೇಸ್ಟ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ನಾವು ಅಭ್ಯಾಸಗಳನ್ನ ಫಾಲೋ ಮಾಡ್ಕೋತಾ ಹೋಗ್ಬಿಟ್ರೆ ಲೇಜಿನೆಸ್ ಅಂತೂ ಜಾಸ್ತಿ ಅಂತೂ ಆಗೇ ಆಗುತ್ತೆ.
ಆಮೇಲಿಂದ ಮಾಡ್ಕೊಳ್ಳೋಣ ಅಂತ ನಾವು ಯಾವಾಗ ಒಂದು ರೀತಿ ನೆಗೆಟಿವ್ ಫೀಲ್ನ ಕೊಡ್ತೀವಿ ನಮ್ಮ ಮೈಂಡ್ಗೆ, ಎಲ್ಲ ಕೆಲಸನೂ ಅದೇ ರೀತಿ ಫೀಲ್ ಬರುತ್ತೆ. ಒಂದಿನ ಮಾಡ್ಕೋತೀವಿ, ನೆಕ್ಸ್ಟ್ 2 ದಿನ ಮಾಡ್ಕೋತೀವಿ, 3ನೇ ದಿನನೂ ಅದೇ ರೀತಿ ಮಾಡ್ಕೋತಾ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳ್ದಾನೆ ಇವತ್ತಿನ ಕೆಲಸಗಳನ್ನ ಏನಿದೆ ಅದನ್ನು ಮುಗಿಸ್ಕೋತಾ ನನ್ನ ದಿನಾನ ಎಂಡ್ ಮಾಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಸೋಂಬೇರಿತನ ಸ್ವಲ್ಪ ಕಮ್ಮಿ ಮಾಡಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಈ ರೀತಿ ಒಂದು ಒಳ್ಳೆ ರೀತಿಯ ಬದಲಾವಣೆ ಮಾಡ್ಕೋಬೇಕು ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಕನ್ಸಿಸ್ಟೆನ್ಸಿ ಅಂತ ಮೇಂಟೈನ್ ಮಾಡ್ಕೋತಾ ಹೋದಾಗ ತುಂಬ ಚೆನ್ನಾಗಿ ನಾವು ಅದನ್ನು ಬ್ರೇಕ್ ಮಾಡಿ ಲೇಜಿನೆಸ್ನ ಮುಂದೆ ಹೋಗ್ಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.